ಎಲ್ರಿಗೂ ನಮಸ್ಕಾರ. ಪೊಲಿಟಿಕಲ್ ಮಸಾಲಾ ದೋಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಕುರಿಬಾಂಡ್ ಸುನಿಲ್. ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾರೋ BJP ಪಕ್ಷದವರು, ವಿರೋಧಿ ಪಕ್ಷದವರು ಅಂತ ಹೇಳ್ತಾರೆ. ಯಾರೋ ಕಾಂಗ್ರೆಸ್ನವರು. ಏನಪ್ಪ ಅಂದರೆ ಮುಸ್ಲಿಮ್ನವ್ರಿಗೊಂದು ಧರ್ಮ, ಹಿಂದೂಗಳಿಗೊಂದು ಧರ್ಮ, ಆ ಥರ ಮಾಡೋ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಓಲೈಕೆ ಅಂಥೇಳಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲ, ತಪ್ಪು, ಯಾವುದೋ ಮಾಡ್ತಾ ಇಲ್ಲರಿ, ನಾವು ಕರೆಕ್ಟಾಗೇ ಮಾಡ್ತಾ ಇದ್ದೀವಿ ಅಂತ DK ಸಾಹೇಬರು ಹೇಳಿರೋಂಥದ್ದು. ಯಾವ ಓಲೈಕೆ ಗಿಲೈಕೆ ಏನೂ ಇಲ್ಲ, ನಾವು ಎಲ್ಲರಿಗೂ ಒಂದೇ ಕರೆಕ್ಟಾಗೇ ಮಾಡ್ತಾ ಇದ್ದೀವಿ ಅಂತ. ಯಾಕಂದ್ರೆ ಅದು ಮೊನ್ನೆ ಏನು ಲೇಔಟಲ್ಲಿ ಆಯಿತೋ ನಿಮಗೆ ಗೊತ್ತು, ಕೋಗಿಲೆ ಲೇಔಟಲ್ಲಿ ಮನೆಗಳನ್ನೆಲ್ಲ ಕೆಣಕ್ಕೆ ಹಾಕಿರೋಂಥದ್ದು. ಸೊ 165 ಮನೆಗಳನ್ನ ಬೀಳಿಸಿದ್ದಾರೆ. ಯಾಕಂದ್ರೆ ಅದು ಡೆಮೊಲೇಷನ್, ಯಾಕಂದರೆ ಅದು ಸರ್ಕಾರಿ ಜಾಗದಲ್ಲಿ ಮನೆಗಳು ಕಟ್ಕೊಂಡಿದ್ರು. ಹಿಂಗಾಗಿ ಈ ಥರ. ಸೊ ಓಲೈಕೆ ಮಾಡೋದು ಯಾವುದೂ ಇಲ್ಲ, ಎಲ್ಲರಿಗೂ ಒಂದೇ ನ್ಯಾಯ ಅಂಥೇಳಿ DK ಸಾಹೇಬರು ಹೇಳಿರೋಂಥದ್ದು. ಎಸ್, ಇನ್ನೂ ವಿಚಾರಗಳವೆ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಹುಣಸೂರಲ್ಲಿ ಏನು ಚಿನ್ನದ ಅಂಗಡಿ ಕಳ್ತನ ಆಗಿತ್ತೋ, ಸೊ CC ಫುಟೇಜಲ್ಲಿ ಒಬ್ಬೊಬ್ಬರದೇ ಮುಖ ಸಿಗ್ತಾ ಇದೆ. ಬಟ್ ಅವರೆಲ್ಲ ಹೆಲ್ಮೆಟ್ ಹಾಕ್ಕೊಂಡಿದ್ರು. ಆಮೇಲೆ ಬೈಕ್ಗಳಲ್ಲಿ ಮಡಿಕೇರಿ ಕಡೆ ಹೋದರು ಅಂಥೇಳಿ ಸೂಚನೆ ಬಂದಿದೆ. ಮಡಿಕೇರಿ ಸೈಡ್ ಹೋದ್ರಂತ ಅವರೆಲ್ಲ ಸೇರಿ. ಮಡಿಕೇರಿ ರೂಟ್ಗೆ ಬೈಕ್ ತೊಗೊಂಡು ಹೋಗಿದ್ದಾರೆ ಚಿನ್ನಗಳನ್ನೆಲ್ಲ ಹಾಕ್ಕೊಂಡು. ಮಡಿಕೇರಿ ಕಡೆ ಅಂದರೆ ಯಾರು, ಹಿಂದಿ ಯಾರು ಮಾತಾಡ್ತಾರೆ, UP ಅವ್ರು ಏನಾದರೂ ಇದ್ದಾರೆ ಅಲ್ಲಿ, ಬಿಹಾರದವ್ರು ಏನಾದರೂ ಇದ್ದಾರೆ ಮಡಿಕೇರಿ ಕಡೆ? ಇಲ್ವಲ್ಲ, ಗೊತ್ತಿಲ್ಲ. ಹಾಗಾದರೆ ಏನೋ ಯಾಮಾರ್ಸಕ್ಕೆ ಏನಾದರೂ ಆ ಕಡೆ ಹೋಗಿರ್ಬೋದು, ಸುಮ್ಮನೆ ಅವ್ರಿಗೆ ಗೊತ್ತಿಲ್ಲ, ಒಟ್ಟು ಇನ್ನೂ ಹಿಡಿದಿಲ್ಲ. ಸೊ ಮಖಗಳೆಲ್ಲ ಹೆಲ್ಮೆಟ್ ಹಾಕೊಂಡಿರೋದ್ರಿಂದ ಮಖಗಳು ಕರೆಕ್ಟಾಗಿ ಗುರುತು ಸಿಗ್ತಾ ಇಲ್ಲ. ಸೊ ಹೀಗಾಗಿ CC ಫುಟೇಜಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೋತಾ ಇದ್ದಾರೆ ಪೊಲೀಸ್ನವರು. ಇನ್ನು ಬೈಕ್ ನಂಬರ್ಗಳೆಲ್ಲ ಸಿಗುತ್ತೆ CC ಫುಟೇಜಲ್ಲಿ, ರೋಡ್ಗಳಲ್ಲಿ ಎಲ್ಲಾದರೂ ಸಿಗುತ್ತೆ ಒಂದಲ್ಲ ಒಂದು ಜಾಗದಲ್ಲಿ, ಕರೆಕ್ಟ್ ಅಲ್ವಾ? ಇನ್ನೇನಾದ್ರು ನಂಬರ್ ಪ್ಲೇಟ್ ಏನಾದರೂ ಉಲ್ಟಾ ಪಲ್ಟಾ ಹಾಕ್ಕೊಂಡು ಬೇರೆ ಏನಾದರೂ ಹಾಕಿದರೆ ಪೊಲೀಸ್ನವ್ರ ತನಿಖೆ ಅಂತೂ ಇನ್ನೂ ಚುರುಕು ಮಾಡಬೇಕಾಗತ್ತೆ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. 5 ಕೋಟಿ ಚಿನ್ನ ಸುಮ್ಮನೆ ಅಲ್ಲ, ಗ್ರಾಮ್ಗೆ 12,000 11,000 ಆಗಿದೆ. ಹೀಗಾಗಿ ಕಂಡು ಬಿದ್ದುಬಿಟ್ಟಿದೆ. ಬಾಂಗ್ಲಾದೇಶದಲ್ಲಿ ನಡೀತಾ ಇರೋಂಥ ಅನ್ಯಾಯ, ಹಿಂದೂ ಹುಡುಗಿಗೊಬ್ಬಳಿಗೆ ಗಲ್ಲಿಗೆ ಹಾಕಿರೋಂಥದ್ದು. ನೇಣು ಹಾಕ್ಬಿಟ್ಟಿದ್ದಾರೆ ಅವರೇ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ದಾರ ಕಟ್ಟಿಬಿಟ್ಟು. ಏನು ಅನ್ಯಾಯ ನಡೀತಾ ಇದೆ ರೀ ಹಿಂದೂಗಳ ಮೇಲೆ, ಇಷ್ಟೊಂದು ಅನ್ಯಾಯನ ಬಾಂಗ್ಲಾದೇಶದಲ್ಲಿ. ಇನ್ನು ಜನಾರ್ದನ್ ರೆಡ್ಡಿ ಸಾಹೇಬ್ರ ಮನೆ ಎದುರುಗಡೆ ಫೈರಿಂಗ್. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಎದುರುಗಡೆ ಫೈರಿಂಗ್. 2 ಗುಂಪು ನಡುವೆ ಜಗಳ ಶುರು ಆಗ್ಬಿಡೈತಿ ಇದ್ದಕ್ಕಿದ್ದಂಗೆ. ಸೊ ಹೀಗಾಗಿ ಫೈರಿಂಗ್ ಮಾಡಿದ್ದಾರೆ. ಈಗ ಪೊಲೀಸ್ನವರೆಲ್ಲ ಬಂದಿದ್ದಾರೆ ಅಲ್ಲಿ. ಯಾಕೆ ಗಲಾಟೆ ಆಯಿತು, ಏನು ಫೈರಿಂಗ್ ಯಾಕೆ ಮಾಡಿದ್ರು, ಏನು ಅಂಥೇಳಿ ಎಲ್ಲ ಎನ್ಕ್ವೈರಿ ನಡೆಯುತ್ತೆ. ಏನಂತ ಗೊತ್ತಿಲ್ಲಪ್ಪ. ಗುಂಪುಗಾರಿಕೆ ಅದು. 2 ಗುಂಪುಗಳು ಅವ್ರ ಮನೆ ಎದುರುಗಡೆ ಗಲಾಟೆ ಮಾಡ್ತಾ ಇದ್ದಾರೆ ಅಂದರೆ ಏನಿರ್ಬೋದು, ಕರೆಕ್ಟ್ ಅಲ್ವಾ? ಎಸ್, ಈ ಥರ ನಡೀತಾನೆ ಇರ್ತವೆ. ಏನು ಈ ಜನಾರ್ದನ್ ರೆಡ್ಡಿ ಅವ್ರ ಮನೆ ಎದುರುಗಡೆ ಫೈರಿಂಗ್ ಆಯಿತು, ಅದರೊಳಗಡೆ ಒಬ್ಬ ಹುಡುಗ ಸತ್ತೋಗಿದ್ದಾನಂತೆ, ಕಾರ್ಮಿಕ ಒಬ್ಬನು ಸತ್ತೋಗಿರೋಂಥದ್ದು. ಓಕೆ, ಒಬ್ಬ ಕಾರ್ಮಿಕ ಸತ್ತೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹುಡುಗ ಅಂದರೆ ಅವರು ಕಾಂಗ್ರೆಸ್. ವಾಲ್ಮೀಕಿ ಹಬ್ಬ ನಾವೆಲ್ಲಿ ಜೋರಾಗಿ ಆಚರಿಸ್ತೀವಿ ಅಂತ ಹೊಟ್ಟೆವ್ರಿಗೆ ಈ ಥರ ಎಲ್ಲ ಮಾಡಿರೋಂಥದ್ದು. ಜನಾರ್ದನ್ ರೆಡ್ಡಿ ಅವ್ರ ಮನೆಯೇ ಸುಟ್ಟು ಬಿಡ್ತಿದ್ದೆ ನಾನು. ಯಾಕಂದರೆ ವಾಲ್ಮೀಕಿ ಅಜ್ಜನ ಒಂದು ಏನು ಆಚರಣೆ ಮಾಡ್ತಾಯಿದ್ದೆ ಅದ್ರಗೋಸ್ಕರ ಶಾಂತವಾಗಿದ್ದೀನಿ ನಾನು. ಇಲ್ಲಾಂದ್ರೆ ನಾನು ಸುಟ್ಟು ಹಾಕ್ಬಿಡ್ತಿದ್ದೆ ಮನೆಯನ್ನೆಲ್ಲ. ಇದಕ್ಕೆ ಅವ್ರು ತೀರಿಸ್ತೀನಿ, ಇದಕ್ಕಿಂತ ಡಬಲ್ ನೋವು ಅವ್ರು ಅನುಭವಿಸ್ಬೇಕಂಗೆ ಮಾಡ್ತೀನಿ ಅಂಥೇಳಿ ಹೇಳಿರೋಂಥದ್ದು. ಯಾರು ಗೊತ್ತಾಯ್ತಲ್ವ ನಿಮಗೆ? ಎಸ್, ಆಪೋಸಿಟ್ ಪಾರ್ಟಿ, ಯಾರು ವಿರೋಧಿ ಪಾರ್ಟಿಗಳು ಅಂತಾರೋ ಅವರು. ಇನ್ನೂ ವಿಚಾರಗಳವೆ ಹೇಳ್ತೀನಿ ಕಣಪ್ಪ. ಎಸ್, ಇನ್ನೇನು ವಾಲ್ಮೀಕಿ ಇದೇನು ಗಲಾಟೆ ನಡೀತೋ ಈಗ ಬಳ್ಳಾರಿಯಲ್ಲಿ. ಸೊ ಫೈರಿಂಗ್ ನಡೀತಾ, ಅದರೊಳಗಡೆ ಒಬ್ಬ ಹುಡುಗ ಸತ್ತೋಗಿದ್ದಾನೆ. ಕಾಂಗ್ರೆಸ್ನವ್ರು ನಾವು ಮಾಡಬಾರ್ದು ಅಂತ ಹಿಂಗೆ ಮಾಡಿರೋದು ಜನಾರ್ದನ್ ರೆಡ್ಡಿ ಅಂತ ಹೇಳ್ತಾ ಇರೋದು. ಇನ್ನು ಭರತ್ ರೆಡ್ಡಿ ಅವ್ರು ಹೇಳಿರೋಂಥದ್ದು. ಭರತ್ ರೆಡ್ಡಿ ಓಪನ್ ಚಾಲೆಂಜ್ ಹಾಕಿರೋದು ಜನಾರ್ದನ್ ರೆಡ್ಡಿ ಅವರಿಗೆ. ಭರತ್ ರೆಡ್ಡಿ ಮನೇನೇ ಸುಟ್ಟು ಹಾಕ್ಬಿಡ್ತಿದ್ವಿ ನಾವು ಬಿಟ್ಟರೆ, ಯಾಕಂದರೆ ವಾಲ್ಮೀಕಿ ಅಜ್ಜನ ಏನು ಸಂಭ್ರಮ ನಡೀತಾ ಇದೆಯೋ ಇಲ್ಲಿ, ಅದಕ್ಕೋಸ್ಕರ ನಾನು ಶಾಂತವಾಗಿದ್ದೀನಿ, ಒಬ್ಬನ್ನ ಬಲಿ ಪಡೆದು ಬಿಟ್ಟರು ಗುಂಡು ಹಾರಿಸಿ ಅಂಥೇಳಿ ಹೇಳಿರೋಂಥ ಮಾತು. ಇದಕ್ಕಿಂತ ಡಬಲ್ ಅನುಭವಿಸ್ಬೇಕು, ನಾನು ಹಂಗೆ ಮಾಡ್ತೀನಿ ಅಂತ ಓಪನ್ ಚಾಲೆಂಜ್ ತೊಗೊಂಡಿರೋಂಥದ್ದು. ಎಸ್, ಇನ್ನೂ ವಿಚಾರಗಳವೆ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು DK ಶಿವಕುಮಾರ್ ಸಾಹೇಬರು KR ಪುರಮಿಂದ ಏರ್ಪೋರ್ಟ್ವರೆಗೂ ಅಲ್ಲೊಂದು ಫ್ಲೈಓವರ್ ಬರುತ್ತೆ. ಇನ್ನು ಹೆಬ್ಬಾಳವರೆಗೂ ಫ್ಲೈಓವರ್ ರೆಡಿ ಆಯಿತು. ಯಾರು ತುಂಬ ಕಷ್ಟ ಅನುಭವಿಸ್ತಾ ಇದ್ರು ಏರ್ಪೋರ್ಟ್ಗೆ ಹೋಗೋಕ್ಕೆ, ಅವ್ರಿಗೆಲ್ಲ ಈಸಿಯಾಗಿ ಮಾಡಿಕೊಡ್ತೀನಿ. ಈಗ ಸ್ವಲ್ಪ ನನಗೆ ಟೈಮ್ ಬೇಕು. ಸಿದ್ದರಾಮಯ್ಯ ಸಾಹೇಬರು ನಾವೆಲ್ಲ ಮಾತಾಡಿದ್ದೀವಿ. ಇನ್ನು ನೈಸ್ ರೋಡ್ ಬಗ್ಗೆ ಸ್ವಲ್ಪ ಆ್ಯಕ್ಷನ್ ತೊಗೋಬೇಕು, ಯಾಕೋ ನಮ್ಗೆ ಸ್ವಲ್ಪ ಜಾಗ ಬಿಟ್ಕೊಡ್ತಾ ಇಲ್ಲ. ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್ ನೈಸ್ ರೋಡ್ ಅಂಥೇಳಿ DK ಶಿವಕುಮಾರ್ ಸಾಹೇಬರು ಹೇಳಿರೋಂಥದ್ದು. ಮಾಡ್ತೀವಿ. ಇನ್ನು ನಾರ್ತ್ ಬೆಂಗಳೂರು ಆ ಕಡೆ ಎಲ್ಲ ಇನ್ನೇನು ಮಾಡಬೇಕೋ ಅದೆಲ್ಲ ಫ್ಲೈಓವರ್ಗಳು ನಾವು ಮಾಡಿಕೊಡ್ತೀವಿ, ಈಸಿ ಆಗಬೇಕು. ಸ್ವಲ್ಪ ಟ್ರಾಫಿಕ್ ಬಗ್ಗೆ ನಾವು ತುಂಬ ಚಿಂತನೆ ಮಾಡ್ತಾ ಇದ್ದೇವೆ. ಸೊ ಹೀಗಾಗಿ ನಾನು ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಮಾತಾಡಿದ್ದೀವಿ ಅಂತ DK ಶಿವಕುಮಾರ್ ಸಾಹೇಬರು ಹೇಳಿರೋದು. ಇನ್ನು ನೈಸ್ ರೋಡ್ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಅಂತ DK ಅವರು. ಎಸ್, ಇನ್ನೋ ವಿಚಾರಗಳು ಅವೇ ಹೇಳ್ತೀರಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಇವತ್ತಿನ ಸುದ್ದಿ ಇಷ್ಟ ಆಗಿತ್ತು. ಸುದ್ದಿಗಳಿಗೇನು ಕಡಿಮೆ ಅಲ್ವಾ, ಕರ್ನಾಟಕದಲ್ಲಿ ಸಿಗ್ತಾನೆ ಇರ್ತವೆ. ಇನ್ನು ಮತ್ತಷ್ಟು ಸುದ್ದಿಗಳು ತೊಗೊಂಡು ಬರ್ತೀನಿ. ಇವತ್ತು ಯಾರ್ಯಾರು ಪೊಲಿಟಿಕಲ್ ಮಸಾಲೆ ದೋಸೆ ನೋಡಿದ್ರು ಎಲ್ಲ ಅನ್ನದಾತರಿಗೂ ಧನ್ಯವಾದಗಳು. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು. ಹೊರಟು ಬರ್ತೀನಿ, ಶೇಮ್ ಬಿಲ್ಲಿಂಗೆ ಹೋಗಿ ಬರ್ತೀನಿ ಕಣ್ರಬ್ಬೆ.
ಎಟ್ಲಾಕಾಯರು ವಿಧಾನಸೌಧಕ್ಕೆ ಹೋಗಬೇಕು. ಇನ್ನು ಗಲಾಟೆಗಳು ಏನೇನು ನಡೀತೈತೆ ಗೊತ್ತಿಲ್ಲ ಗಣಪ. ಹೇಳ್ತೀನಿ ಇನ್ನೂ ವಿಚಾರಗಳು ನೆಕ್ಸ್ಟು. ಓಕೆ, ನಿಮ್ಮೆಲ್ಲರ ಓಟು ಯಾರಿಗೆ? ಪೊಲಿಟಿಕ್ ಮಸಾಲೆ ದೋಸೆಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ಪೊಲಿಟಿಕ್ ಮಸಾಲೆ ದೋಸೆಗೆ. ಬರ್ತೀನಿ ಅನ್ನೋದೇ ಥರ ಈ ಶೇಂಬುಲಿಂಗೆ ಬರ್ತೀನಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.